ನೋಡಿ, ಅತ್ಯಾಚಾರ ಕೇಸಲ್ಲಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಪ್ರಜ್ವಲ್ ರೇವಣ್ಣಗೆ ಬುದ್ಧಿ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಲವು ರೀತಿಯ ಬೆಳವಣಿಗೆಗಳು, ಆ ಜೈಲಿನ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಾನಾ ರೀತಿಯ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಜೈಲಿನ ಒಳಗಡೆ ಯಾವ ರೀತಿಯ ವ್ಯವಸ್ಥೆ ಇದೆ, ಇಡೀ ದೇಶವೇ ಪರಪ್ಪನ ಅಗ್ರಹಾರದಲ್ಲಿರುವಂತಹ ವ್ಯವಸ್ಥೆಯ ವಿಚಾರವಾಗಿ ಭಾರಿ ಚರ್ಚೆಯನ್ನ ಮಾಡಿತು, ಹಲವು ಪ್ರಶ್ನೆಗಳನ್ನ ಮಾಡಿತು. ಇಷ್ಟೆಲ್ಲ ಆದ್ಮೇಲೆ ಪ್ರಜ್ವಲ್ ರೇವಣ್ಣಗೆ ಬುದ್ಧಿ ಮಾತ್ರ ಬಂದಿಲ್ಲ. ತನ್ನದೇ ಚಾಳಿಯನ್ನ ಮುಂದುವರಿಸಿರುವಂತಹ ಪ್ರಜ್ವಲ್ ಕರ್ಮಕಾಂಡಗಳು ಒಂದೊಂದಾಗೆ ಹೊರಗೆ ಬೀಳ್ತಾ ಇದೆ. ಇದರ ನಡುವೆ ಗೃಹ ಸಚಿವರ ಉಡಾಫೆ ಉತ್ತರ, ಈ ಉಡಾಫೆ ಉತ್ತರಗಳು ಜನರನ್ನ ಕೆರಳಿಸಿವೆ. ನೋಡ್ಕೊಂಬಂದ ಪರಪ್ಪನ ಅಗ್ರಹಾರ ಅಪರಾಧಿಗಳಿಗೆ ಪಂಚತಾರಾ ಹೋಟೆಲ್ ಆಗಿ ಬದಲಾಗಿದೆ. ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ ಕೈದಿಗಳಿಗೆ ಬೆಂಗಳೂರು ಸೆಂಟ್ರಲ್ ಜೈಲ್ ರೆಸಾರ್ಟ್ ಆಗಿಬಿಟ್ಟಿದೆ. ಕಳ್ಳರು, ದಂಧೆಕೋರರು, ಅತ್ಯಾಚಾರಿಗಳಿಗೆ ಪೊಲೀಸರೇ ರಾಜಾತಿಥ್ಯ ನೀಡುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣನ ಮತ್ತಷ್ಟು ಕರ್ಮಕಾಂಡಗಳು ಈಗ ಬಟಾಬಯಲಾಗಿವೆ. ಪ್ರಜ್ವಲ್ ಮೊಬೈಲ್ ಬೆನ್ನಟ್ಟಿದ್ದ ಕಾಕಿಗೆ ಶಾಕ್. ತಂದೆ ತಾಯಿ ಫ್ರೆಂಡ್ಸ್ ಜೊತೆ ಪ್ರಜ್ವಲ್ ಸಂಪರ್ಕ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಚಾಳಿ ಮಾತ್ರ ಬಿಡ್ತಿಲ್ಲ. ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ರೂ ಹಾಸನದ ಮಾಜಿ ಸಂಸದ ಬುದ್ಧಿ ಕಲಿಯೋ ಹಾಗೆ ಕಾಣ್ತಿಲ್ಲ. ಇತ್ತೀಚೆಗೆ ಪ್ರಜ್ವಲ್ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಮೊಬೈಲ್ ಬಳಸುತ್ತಿದ್ದ ಆರೋಪದ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದರು. ದಾಳಿಯಲ್ಲಿ ಆಂಡ್ರಾಯ್ಡ್ ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ಹಾಗೂ ನೋಟ್ಬುಕ್ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದ್ದವು. ಮೊಬೈಲ್ ಜಾಲಾಡಿದಾಗ ಅದೇ ಅಶ್ಲೀಲ ಫೋಟೋ, ವಿಡಿಯೋಗಳು ಪತ್ತೆಯಾಗಿದ್ವು. ಇದೀಗ ತನಿಖೆ ಆಳಕ್ಕಿಳಿದ ಮತ್ತಷ್ಟು ರೋಚಕ ಮಾಹಿತಿ ಹೊರಬಿದ್ದಿದೆ. ಜೈಲಿನಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟಿದ್ದವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದುಕೊಂಡೇ ಪ್ರಜ್ವಲ್ ರೇವಣ್ಣ ತನ್ನ ತಂದೆ ರೇವಣ್ಣ, ತಾಯಿ ಭವಾನಿ ಹಾಗೂ ಸ್ನೇಹಿತರ ಜೊತೆ ಮಾತನಾಡಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಅಷ್ಟಕ್ಕೂ ಪ್ರಜ್ವಲ್ ಮೊಬೈಲ್ ಸಿಕ್ಕಿದ್ದೇಗೆ ಅಂತ ನೋಡೋದಾದ್ರೆ, ಪ್ರಜ್ವಲ್ ಫೋನ್ ಸಿಕ್ಕಿದ್ದೇಗೆ ಬಾಣಸವಾಡಿ ನಿವಾಸಿ ನವೀನ್ನಿಂದ ಪ್ರಜ್ವಲ್ಗೆ ಮೊಬೈಲ್ ಪೂರೈಕೆಯಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಪ್ರತಾಪ್ ರಾಯ್ ಎಂಬಾತ ಇದ್ದಾನೆ. ಇದೇ ಪ್ರತಾಪ್ ರಾಯ್ ನವೀನ್ ಮೂಲಕ ಫೋನ್ ತರಿಸಿದ್ದಾನೆ. ಕ್ರಿಮಿನಲ್ ಕೇಸ್ನಲ್ಲಿ ನವೀನ್ ಜೈಲಿನಲ್ಲಿದ್ದಾಗ ಪ್ರತಾಪ್ ಪರಿಚಯವಾಗಿದ್ದ. ಈಗಾಗಲೇ ಮೊಬೈಲ್ ಕೊಟ್ಟಿದ್ದ ನವೀನ್ನನ್ನ ಬಂಧಿಸಲಾಗಿದೆ. ಪ್ರಜ್ವಲ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಬೇರೆಯವರ ಹೆಸರಿನಲ್ಲಿದ್ದು, ಒಂದು ಸಿಮ್ ಆಂಧ್ರಪ್ರದೇಶದಲ್ಲಿ ಸಕ್ರಿಯವಾಗಿರುವುದು ಪತ್ತೆಯಾಗಿದೆ. ಡಿಐಜಿ ಜಿನೇಂದ್ರ ಗಣಗಾವಿ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಈ ಪ್ರಕರಣದಲ್ಲಿ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಮೊಬೈಲ್ ಪೂರೈಕೆಯಾಗಿದ್ದು ಹೇಗೆ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ. ನೋಡಿ, ಆಪರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ್ಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯ್ತು ಏನಾಯ್ತು ಅಂತ. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಅನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಗೃಹ ಸಚಿವರೇನು ಪರಪ್ಪನ ಅಗ್ರಹಾರವನ್ನ ಶುದ್ಧಿ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಬಗೆದಷ್ಟು ಬೆಂಗಳೂರು ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಬಯಲಾಗ್ತಾನೆ ಇದೆ. ಸರ್ಕಾರ ಏನ್ ಮಾಡ್ತಿದೆ ಅಂತ ಜನ ಮಾತಾಡೋ ಹಾಗಾಗಿದೆ.